ನಮ್ಮಲ್ಲಿ ವೈವಿಧ್ಯತೆ ಇದೆ. ನಮ್ಮಲ್ಲಿ ಭಾರತ ದೇಶನೇ ಡೈವರ್ಸಿಟಿಗೆ ಹೆಸರಾಗಿದ್ದು, ನಮ್ಮಲ್ಲಿನೂ ವೈವಿಧ್ಯತೆ ಇದೆ. ಲಿಂಗಾಯತರದಾರ, ವೀರಶೈವದಾರ, ಇವೆಲ್ಲ ಇದ್ರ ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಇದೆಲ್ಲ ಮುಗಿಲಿಗ ಈಗೇನೋ ಮಾಡಿ ಹೇಳಕ್ಕೆ ಹೋದ್ರು ಇವ್ರು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಪ್ರಮುಖವಾಗಿ ನಮ್ಮ ಮಠಾಧೀಶರು, ಪಂಚಪೀಠದವರು, ವಿರಕ್ತ ಮಠಗಳು ಎಲ್ಲರೂ ಕೂಡ ಇದನ್ನು ಬಿಟ್ಟು ಹೋದಾರ. ಅವರೆಲ್ಲರೂ ಕೂಡಿ ಇವತ್ತು ದಿವಸವನ್ನು ಚರ್ಚೆ ಮಾಡಬೇಕು. ಅನುಭವ ಮಂಟಪದಾಗ ಯಾರ್ಯಾರು ಇದ್ರು ರೀ? ಅಂಬಿಗರ ಚೋಡ ಇದ್ದ, ಮಾದಾರ ಚೆನ್ನೈ ಇದ್ದ, ಡೋರ ಕಕ್ಕಯ್ಯ ಇದ್ದ, ಯಾರ್ಯಾರಿದ್ರು? ಆ ಅನುಭವ ಮಂಟಪ ಉಳಿದಿತ್ತಂದ್ರೆ ಈ ಕರ್ನಾಟಕದಾಗ ಲಿಂಗಾಯತರು 17% ಅಲ್ಲ 70% ಆಗ್ತಿದ್ವಿ ನಾವು. ಕಲ್ಯಾಣ ಕ್ರಾಂತಿ ಆಯಿತು, ಛಿದ್ರ ಆದರು. ಆಮೇಲೆ ನಾವು ಕೂಡ ಸಣ್ಣ ಸಣ್ಣ ಸಮುದಾಯಗಳನ್ನ ಹಿಡ್ಕೊಂಡಿಲ್ಲ. ಎಂ ಬಿ ಪಾಟ್ರು ಒಳಗೊಂಡು ಆ ಕಂಬಾರ, ಕುಂಬಾರ, ಅವು ಯಾವ ಸಣ್ಣ ಸಮುದಾಯ ಗಡಪದ ನಾವು ಹಿಡ್ಕೊಂಡಿದ್ದೀವ, ಅಥವಾ ಅವ್ರು ಕೂಡ ಬಿಕ್ತನ ಮಾಡಿದೀವ? ನಾವು ಅವ್ರನ್ನ ಹಚ್ಕೊಂಡಿಲ್ಲ. ಬಸವಣ್ಣವ್ರ ನೈಜ ಕಳಕಳಿ ಏನಿತ್ತು, ಕಾಯಕ ಸಮುದಾಯ, ಆ ಕಾಯಕ ಸಮುದಾಯ ನಾವು ಹಚ್ಕೊಂಡಿದ್ವ. ದೊಡ್ಡ ದೊಡ್ಡ ಲಿಂಗಾಯತ ಸಮುದಾಯದವರು ಈಗ ವೀರಶೈವ ಮಹಾಸಭಾದವರು ಇಲ್ಲ ಪ್ರತ್ಯೇಕ ಧರ್ಮ ಆಗ್ಲಿ ವೀರಶೈವ ಲಿಂಗಾಯತ ಅಂತ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಹಂಗ್ ಮಾಡ್ತಾರೆ ಅವರು. ವೀರಶೈವ ಲಿಂಗಾಯತ ಮಾಡಬೇಕು ಅಂತೇಳಿ ಮೊನ್ನೆ ನಿರ್ಣಯನ ಅವರು ಹಿಂದೆ ಅವರು ಅರ್ಜಿ ಕಳಿಸಿದ್ರು. ಅರ್ಜಿ ಇವತ್ತು ದಿವಸ ಪ್ರತ್ಯೇಕ ಲಿಂಗಾಯತಕ್ಕೆ ಕೇಳಿ ಅವರು ಒಮ್ಮೆ ವೀರಶೈವ ಮಹಾಸಭಾದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಒಂದಲ್ಲ 2-3 ಬಾರಿ. ಅಲ್ಲಿ ಶಬ್ದ ವೀರಶೈವ ಅನ್ನೋದ್ರಿಂದ ಅದು ತೊಂದರೆಗೀಡಾಗಿದೆ. ವೀರಶೈವದ ಶೈವ ಭಾಗದ ಬ್ರಾಹ್ಮಣಿಕಲ್, ಅದು ಶೈವ ಧರ್ಮದ ಭಾಗ ಅಂಥೇಳಿ. ಮುಂದೆ ನಾವೆಲ್ಲರೂ ಕೂಡ ಒಂದು ಲಿಂಗಾಯತ ಅದು ಅಂತೇಳಿ, ಯಾಕಂದ್ರೆ ಅದು ವೀರಶೈವ ಬಿಟ್ಟು ಲಿಂಗಾಯತ. ಆದರೆ ವೀರಶೈವರು ಯಾರು ಬಸವ ತತ್ವ ಪಾಲನೆ ಮಾಡ್ತಾರೆ ಅವ್ರನ್ನ ಒಳಗೊಂಡು ಅಂತ ಹಾಕಿದ್ದೀವಿ ನಾವು. ಅವ್ರನ್ನೂ ಬಿಟ್ಟಿಲ್ಲ. ನಾನು ಶರಣ್ ಪ್ರಕಾಶ್ ಪಾಟೀಲ್ರವಾಗ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಾಪರ್ ಫಾರ್ಮ್ಯಾಟ್ನಲ್ಲಿ ಅಧ್ಯಯನ ಮಾಡಿಸಿ ನಾಗಮೋಹನ್ ದಾಸ್ ಕಮಿಟಿ ಮಾಡಿ, ಆ ಕಮಿಟಿದನ್ನು ರಿಪೋರ್ಟ್ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ. ಅವ್ರು ಏನಂತ ಅದನ್ನು ಇದು ಉತ್ತರ ಕೊಟ್ಟಿದ್ರು. ಅದಕ್ಕೆ ಈ ಹಿಂದೆ ಇಂಥದೇ ಒಂದು ಅರ್ಜಿಯನ್ನು ನಾವು ತಿರಸ್ಕಾರ ಮಾಡಿದ್ದೀವಿ. ಇಂಥದೇ ಒಂದು ಅರ್ಜಿ ಅಂತಂದ್ರೆ ಇಂಥದೇ ಒಂದು ಅರ್ಜಿ ಏನಿತ್ತದು ವೀರಶೈವ ಲಿಂಗಾಯತ ಆಯಿತು. ನಮ್ಮ ಅರ್ಜಿ ಯಾವುದದ? ಬರೀ ಲಿಂಗಾಯತ ಅಂತದೆ. ಅದು ತಪ್ಪಾಗಿದೆ. ಆಮೇಲೆ ಅವ್ರು ಇನ್ನೊಂದು ಕಾರಣನೂ ಕೊಟ್ಟಿದ್ದಾರೆ. ಎಲ್ಲ ಇಲ್ಲಿ ದಲಿತ ಏನು ಜಾತಿಗಳಿದಾವೆ ಲಿಂಗಾಯತರಲ್ಲಿ, ಅವರೆಲ್ಲ ತಮ್ಮ ಮೀಸಲಾತಿನ ಕಳೆದುಕೊಡ್ತಾರೆ ಅಂಥೇಳಿ. ಅದನ್ನು ಕೂಡ ತಪ್ಪಾಗಿದೆ. ಸಿಖ್ರಲ್ಲಿ ಇವತ್ತೊಂದು ಸುಮ್ಮ 36 ಜಾತಿ ಇದಾವೆ. ಬೂಟಾ ಸಿಖ್ ಅವರು ಇದ್ರು, ಮೊನ್ನೆ ಮುಖ್ಯಮಂತ್ರಿ ಆಗಿದ್ರು ಚೆನಿ, ಅವ್ರಲ್ಲಿ ಎಸ್ಸಿನೇ. ಸಿಖ್ರಲ್ಲಿ ಎಸ್ಸಿ ಜಾತಿಗಳದಾವು. ಅವ್ರಿಗೆ ಯಾರಿಗೂ ರಿಸರ್ವೇಷನ್ ಹೋಗಿಲ್ಲಲ್ಲ. ದಲಿತರಾಗಿ ಮುಂದುವರೆದಲ್ಲ ಸಿಖ್ ಧರ್ಮದಾಗ. ಮತ್ತು ಲಿಂಗಾಯತರು ಹೆಂಗೆ ಕಳ್ಕೊತಾರ ಅದನ್ನ? ಸೊ ಇದೆಲ್ಲನೂ ಇದಾವೆ. ಬೇಡ ಈಗ ಎಲ್ಲ ಈಗ ಪ್ರವಚನ ಬೇಡ. ಈಗ ಬರೀಲಿ ಎಲ್ಲ ಏನು ಈಗ ಅವರು ನೋಡ್ರಿ, ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದೀವಿ. ನಾನು ಅದರಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಅವರೆಲ್ಲ ಏನೇನು ಬರ್ಸ್ಲಿ. ಕಡೆಗೆಲ್ಲ ಕೂಡ ಮೇಲೆ ಒಮ್ಮೆ ನಾವೆಲ್ಲರೂ ಮಠಾಧೀಶರು ಮೊದಲು, ಯಾಕಂದ್ರೆ ಸ್ವಾಮಿಗಳು ಒಂದಾಗಬೇಕು. ನಾವಲ್ಲ ರಾಜಕಾರಣಿ ಬಂದಿಲ್ಲ. ನಮ್ಮ ರಾಜಕೀಯಕ್ಕೆ ನಾವೇನೋ ಹೇಳ್ಬೋದು. ಎಲ್ಲರೂ ಕೂಡಿ ಒಂದು ವಿರಕ್ತ ಮಠರು, ಪಂಚಪೀಠಗಳು ಎಲ್ಲರೂ ಮಾಡಿ ತಮ್ಮ ಭಿನ್ನಾಭಿಪ್ರಾಯಗಳು ಸಮಗ್ರವಾಗಿ ಇವತ್ತು ಸಹ ಎಲ್ಲರೂ ಜನರಿಗೆ ಏನಾಗಿದೆ ಮೀಸಲಾತಿ ಬೇಕು. ಎರಡು ತಪ್ಪು ತಿಳ್ಕೊಬೇಡಿ. ಅನೇಕ ನಮ್ಮಲ್ಲೇ ಸಮುದಾಯಗಳಿದಾವೆ. ಉಪಪಂಗಡಗಳು ಅವರು ಹಿಂದೂ ಆ ಉಪಪಂಗಡ ಬರ್ಸ್ತಾರೆ. ಯಾಕಂದರೆ 2A 3A ಮೀಸಲಾತಿ ಸಿಗ್ತದೆ ಅವರಿಗೆ. ಅವ್ರು ಲಿಂಗಾಯತತೆ ಬರ್ಸಲ್ಲ, ವೀರಶೈವ ಲಿಂಗಾಯತತ್ವ ಬರ್ಸಲ್ಲ. ಅಂಥದ್ದೊಂದು 23 ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕೆ ಅದ್ರ ಸಲ ಕಡಿಮೆ ಆಗ್ಯದ. ನಾವು 1 ಕೋಟಿ ಮೇಲೆ ಇದ್ದೀವಿ. 1 ಕೋಟಿ ನಾವು 65 ಲಕ್ಷಕ್ಕೆ ಯಾಕೆ ಬಂದೀವಿ? ಛಿದ್ರ ಅಲ್ಲ. ಅವರು ಲಿಂಗಾಯತ ಅಂತ ಬರ್ಸಿದ್ರೆ ಅವ್ರಿಗೆ ಆ ಉಪಪಂಗಡ ಹೇಳಕ್ಕೆ ಹೋಗೋದಿಲ್ಲ. ಉಪಪಂಗಡ ನಿಮಗೂ ಗೊತ್ತಿದ್ದಾವೆ. 4-5 ಉಪಪಂಗಡಗಳು ಮೇಜರ್ ಉಪಪಂಗಡದಾವೆ. ರಿಸರ್ವೇಷನ್ ಸಿಗಲ್ಲ ಅಂತ ಅವ್ರು ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ ಬರ್ಸಲ್ಲ ಅವರು. ಇದನ್ನು ಬಗೆಹರಿಬೇಕಾಗ್ತದೆ. ನಿಮ್ಮ ಜನಸಂಖ್ಯೆ 1 ಕೋಟಿ ಆಗ್ಬೇಕು. 1 ಕೋಟಿ ಮೇಲೆ 17% ಆಗ್ಬೇಕಂದ್ರೆ ಯಾಕೆ ಹೊಡ್ತಾ ಬಿದ್ದಿದೆ ಹೊಸಲ? ಇದೊಂದು ಕಾರಣ. ಅದು ಇಂಥ ಭಾಳಷ್ಟು ಇದಾವೆ. ಇದನ್ನ ಇಲ್ಲಿ ಮಾಧ್ಯಮ ಮುಂದೆ ಹೇಳುವಂಥದ್ದಲ್ಲ. ನಾವು ಒಂದು ಹೇಳ್ತೀನಿ, ಈಗ ನಾವು ಯಾವುದೇ ಒಂದು ಇದು ಮಾಡೋಕ್ಕಾಗೋದಿಲ್ಲ. ಎಲ್ಲ ಮುಗಿದ ಮೇಲೆ ಒಮ್ಮೆ, ಯಾಕಂದ್ರೆ ಈಗ ಮಾಡಕ್ಕೆ ಹೋದರೆ ಅದು ಒಳಗೆ ಹೋಗೋದಿಲ್ಲ ತಲೆಯೊಳಗೆ. ಯಾಕಂದ್ರೆ ನಾವು ಆ ಸಲ ಚುನಾವಣೆಗಿಂತ ಮುಂಚಿತ ಮಾಡಿದಾಗ ತಲೆಗೆ ಹೋಗಲಿಲ್ಲ ಜನರಿಗೆ. ಈಗ ಅದೆಲ್ಲ ಮುಗಿದ ಮ್ಯಾಗೆ ಎಲ್ಲ ಪಂಚಪೀಠಗಳು, ವಿರಕ್ತ ಮಠಗಳು ಎಲ್ಲರೂ ಸಹ ನಾವು ಕೂಡ್ಕೊಂಡು, ಹಿರಿಯರು ಎಲ್ಲರೂ ಕೂಡ್ಕೊಂಡು ಇದಕ್ಕೆ ಒಂದು ಪರಿಹಾರವನ್ನು ಒಂದೇ ದಿವಸನಾಗ ಆಗೋದಿಲ್ಲ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದಾವೆ. ಅದನ್ನೆಲ್ಲನೂ ವಿಚಾರ ಮಾಡ್ಕೊಂಡು ಒಂದು ಮಾಡೋಂಥದ್ದು ನೇತೃತ್ವ ತಾವೇನಾದ್ರೂ ವಹಿಸ್ಕೊತೀರಾ? ನೇತೃತ್ವ ಬೇಡ, ಸ್ವಾಮಿಗಳದಾರ ನೇತೃತ್ವ. ಸ್ವಾಮಿಗಳು ಧಾರ್ಮಿಕದ ಅವ್ರ ನೇತೃತ್ವ ಯಾರಾದ್ರೂ ಒಬ್ರು ಲೀಡ್ ತಗೊಳ್ಳೇಬೇಕಂತ. ಆಯ್ತು, ನಾವು ಲೀಡ್ ತಗೋತೀವಿ ಅಂತ. ಇನ್ನೂ ಅದಾರ ಭಾಳ ಜನ ಅದಾರ, ಎಲ್ಲರೂ ಕೂಡ ಲೀಡ್ ತಗೋತೀವಿ.